ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ನಾವು ಚರ್ಚೆ ಮಾಡಬೇಕಾಗಿರುವಂತಹ ವಿಷಯ ಕೂಡ ಅಷ್ಟೇ ಪ್ರಮುಖ. ಆದರೆ ಈ ಸಂದರ್ಭದಲ್ಲಿ ಬೆಳವಣಿಗೆ ಕಾಡ್ತಿರುವಂತಹ ಈ ಪ್ರಕರಣ, ಅದನ್ನ ಮೊದಲನೇದಾಗಿ ಒಂದಷ್ಟು ಅದ್ರ ಮೇಲೆ ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡಿ ಅದಾದ ನಂತರ ಮೊಬೈಲ್ ಮಕ್ಕಳು ಅನ್ನೋ ವಿಶೇಷವಾದ ಚರ್ಚೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲನೇದಾಗಿ 4 ದಿನಗಳ ಹಿಂದೆ ಚಂದ್ರಶೇಖರ್, ರೇಣುಕಾಚಾರ್ಯ ಅವರ ಬ್ರದರ್ ಮಗ ನಾಪತ್ತೆಗೆ ಕಾರಣನೇ ಇಲ್ಲ. ಅದ್ಯಾವುದೋ ಆಶ್ರಮಕ್ಕೆ ಹೋದ ಅನ್ನೋದಷ್ಟೇ ಸುದ್ದಿ. ಅದಾದ ನಂತರ ಎಲ್ಲಿ ಏನು ಅನ್ನೋ ಸುಳಿವೂ ಇಲ್ಲ. ಇವತ್ತು ಒಂದು ಕಾಲುವೆ ಪಕ್ಕ ಒಂದು ಮುರಿದಿರುವಂತಹ ಕಾರಿನ ಒಂದು ಭಾಗ ಕಾಣಿಸುತ್ತೆ. ಹಾಗಾಗಿ ಅಲ್ಲಿ ಒಂದು ಶೋಧ ಕಾರ್ಯ ಶುರು ಆಗುತ್ತೆ. ಡೈವರ್ಸ್ನ ಕರೆಸಲಾಗುತ್ತೆ. ಅವರು ಡೈವರ್ಗಳು ಡೈವ್ ಮಾಡಿ ನೋಡಿದಂಥದ್ದು ಅಲ್ಲಿರುವಂತಹ ಒಂದು ಕಾರ್. ಆ ಕಾರು ಚಂದ್ರಶೇಖರ್ದೆ ಅನ್ನೋದು ಖಚಿತ ಆಗುತ್ತೆ. ಕಾರ್ನ ಹೊರಗೆ ತೆಗೆದ ಮೇಲೆ ಕಾರಿನ ಒಳಗೆ ಚಂದ್ರಶೇಖರ್ನ ಶವ ಪತ್ತೆ ಆಗಿದೆ. ಶವ ಮಾತ್ರ ಪತ್ತೆ ಆಗಿಲ್ಲ, ಅದರ ಸುತ್ತ ಇರುವಂತಹ ಅನುಮಾನಗಳು ಮೂಡ್ತಿರುವಂಥದ್ದು ಈ ಬೆಳವಣಿಗೆಯ ಕೇಂದ್ರ ಬಿಂದುವಾಗಿ ಈಗ ಹೊರಹೊಮ್ಮಿರುವಂಥದ್ದು. ಮೊದಲನೇದಾಗಿ ಅಲ್ಲಿಗೆ ಹೋಗಿದ್ದು ಯಾವಾಗ, ಯಾರ ಜೊತೆ, ಯಾವ ಕಾರಣಕ್ಕಾಗಿ? ಆಕ್ಸಿಡೆಂಟ್ ಆಯಿತು ಅಥವಾ ಉದ್ದೇಶ ಪೂರ್ವಕವಾಗಿಯೇ ಕಾರನ್ನ ಕಾಲುವೆಯಲ್ಲಿ ಹಾರಿಸಲಾಯ್ತಾ? ಕಾರ್ ಯಾರು ಓಡಿಸ್ತಿದ್ರು? ಕಾರ್ ಓಡಿಸ್ತಿದ್ದು ಚಂದ್ರಶೇಖರ್ ಅಲ್ಲ ಅಂದ್ರೆ ಜೊತೆಗಿದ್ದವ್ರು ಯಾರು? ಅವ್ರು ಎಲ್ಲಿದ್ದಾರೆ? ಈಗ ಗ್ಲಾಸ್ ಒಡೆದಿದೆ, ಒಳಗಿಂದ ಹೊರಗೆ ಒಡೆದಿರೋ ಆಗಿದೆ. ಇದು ಆಕ್ಸಿಡೆಂಟ್ ಸಾಧಾರಣವಾಗಿ ನಡೆಯುವಂತ ಆಕ್ಸಿಡೆಂಟ್ ಅಲ್ಲೂ ಇದೇ ರೀತಿ ಆಗುತ್ತಾ? ಇಂಪ್ಯಾಕ್ಟ್ ಅನ್ನೋದು ಹೊರಗಡೆಯಿಂದ ಇದ್ದಿದ್ದೇ ಆದ್ರೆ ಗಾಜಿನ ತುಂಡುಗಳು ಕಾರಿನ ಒಳಭಾಗದಲ್ಲಿ ಇರಬೇಕು. ಆದ್ರೆ ಇದು ಯಾರೋ ಕಾರು ಒಳಗಿನಿಂದ ಒದ್ದು ಅಥವಾ ಹೊಡೆದು ಆ ಗ್ಲಾಸ್ ನ ಒಡೆದಾಕೋದ್ರ ಮೂಲಕ ಹೊರಗೆ ಬಂದಿರೋ ಹಾಗೂ ಕಾಣ್ತಿದೆ. ಪೊಲೀಸರಿಗೆ ಮೂಡಬೇಕಾಗಿರುವಂತಹ ಎಲ್ಲಾ ಸಂಶಯಗಳು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ನ ಈ ಕಾರು ನಾವು ಗಮನಿಸ್ತಿದ್ದೀವಿ, ಇದು ಒಂದು SUV, ತಕ್ಕ ಮಟ್ಟಕ್ಕೆ ಎತ್ತರಕ್ಕೆ ಇರುವಂತಹ ಕಾರು. ಆದ್ರೆ ಆ ಪ್ಯಾರಾಪೆಟ್ ವಾಲ್ ಏನ್ ನೋಡ್ತಿದ್ದೀರಿ ನೀವು, ಆ ತಡೆಗೋಡೆ, ಆ ಸೇತುವೆಯ ತಡೆಗೋಡೆ, ಅದು ಕೂಡ ಕನಿಷ್ಠ 2 ರಿಂದ 3 ಅಡಿ ಇರುವಂತದ್ದು. ಕಾರಿನ ಟೈರ್ ಮತ್ತು ಬಂಪರ್ ಭಾಗಗಳಿಗೆ ಮಾತ್ರ ಇದು ಪೆಟ್ಟಾಗಿರುವಂತದ್ದು, ಡ್ಯಾಮೇಜ್ ಆಗಿರುವಂತದ್ದು. ಆದ್ರೆ ಬೋನೆಟ್ ಏನೂ ಆಗ್ಲಿಲ್ಲ. ಸಂಶಯಕ್ಕೆ ಅದು ಒಂದು ಕಾರಣ. ಮತ್ತೆ ಇಷ್ಟೆಲ್ಲ ಜನ ಬಂದ್ಬಿಟ್ಟಿದ್ದಾರಲ್ಲಿ. ಫಸ್ಟ್ ಆಫ್ ಆಲ್ ಇಂಥ ಒಂದು ಆಕ್ಸಿಡೆಂಟ್ ನಡೆದೋದ್ರೆ ಸಣ್ಣ ಊರು, ಗೊತ್ತಾಗೇ ಆಗುತ್ತೆ. ಜನರಲ್ಲಿ ಒಂದು ಮಾತಾಗಿರ್ತಿತ್ತು. ಆದ್ರೆ ಇಲ್ಲಿವರೆಗೂ ಇದು ಮಾತೇ ಆಗ್ಲಿಲ್ವಲ್ಲ, ಅದೇಗ್ ಸಾಧ್ಯ? ಅದಾದ ನಂತರ ಇವತ್ತಿಗೂ ಇಲ್ಲಿ ಇರೋದಕ್ಕೆ ಸುಳಿವೇನಾದ್ರು ಸಿಕ್ಕಿತ್ತಾ? ನಮಗ್ ಗೊತ್ತಿರುವಂತಹ ಒಂದು ಸುಳಿವು ಅಂದ್ರೆ ಕಾರಿನ ಒಂದು ಭಾಗ ಮುರಿದು ರೋಡಿನ ಬದಿಯಲ್ಲಿ ಬಿದ್ದಿತ್ತು. ಅದನ್ನ ಕಂಡಂತವ್ರು ಇನ್ಫಾರ್ಮ್ ಮಾಡಿದ್ದಾರೆ. ಅಲ್ಲಿಗೆ ಬಂದು ಅದಾದ ನಂತರ ಕಾರ್ಯಾಚರಣೆ ಶುರು ಆಗಿದೆ. ಆ ಕಾರ್ಯಾಚರಣೆಯಿಂದ ಈಗ ನಾವ್ ಏನೇನ್ ನೋಡ್ತಿದೀವಿ ಆ ಬೆಳವಣಿಗೆಗಳೆಲ್ಲ ಹೊರಗೆ ಬಂದಿದೆ. ಇಲ್ಲಿ ಅನುಮಾನ ಯಾಕಪ್ಪ ಅಂದ್ರೆ, ಅಪಘಾತ ಆದ ಕಾರ್ನಲ್ಲಿ ಶವ ಹಿಂದಿನ ಸೀಟಿಗೆ ಹೋಗಿದ್ದು ಹೇಗೆ ಮತ್ತೆ ಯಾಕೆ? ಬೇಸಿಕ್ ಪ್ರಶ್ನೆ. ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ, ಅವರು ಕೂತಾಗ ಈ ಸೀಟ್ ಬೆಲ್ಟ್ ಹಾಕದೇ ಇರೋ ಅಭ್ಯಾಸ ಇರುತ್ತೆ, ಅದು ಒಳ್ಳೇದಲ್ಲ. ನಂತರ ಈ ಸೀಟ್ ಬೆಲ್ಟ್ ಹಾಕದೇ ಇರೋದು ಕೆಲವು ಕಾರ್ಗಳಲ್ಲಿ ಕಂಟಿನ್ಯೂಸ್ ಆಗಿ ಬೀಪ್ ಸೌಂಡ್ ಬರುತ್ತೆ. ಅದನ್ನ ತಪ್ಪಿಸ್ಲಿಕ್ಕಾಗಿ ಹಿಂದಿಂದ ಕಾಟಾಚಾರಕ್ಕಾಗಿ ಆ ಬೆಲ್ಟ್ ನ ಹಾಕಿಟ್ಟಿರ್ತಾರೆ. ಆ ಬೆಲ್ಟ್ ನ ಹಾಕಿಟ್ಟಂತ ಸಂದರ್ಭದಲ್ಲೂ ಏರ್ ಬ್ಯಾಗ್ ಓಪನ್ ಆಗುತ್ತೆ. ಇಲ್ಲಿ 2 ಏರ್ ಬ್ಯಾಗ್ ಓಪನ್ ಆಗಿದೆ ಅಂದ್ರೆ 2 ಸೀಟಲ್ಲಿ ಯಾರೋ ಕೂತಿದ್ರ? 2 ಸೀಟಲ್ಲಿ ಯಾರು ಕೂತಿರ್ಲಿ. 2ನೇ ಸೀಟಲ್ಲಿ ಅಂದ್ರೆ ಪ್ಯಾಸೆಂಜರ್ ಸೈಡ್ ಅನ್ನಿ ಅಥವಾ ಡ್ರೈವರ್ ಸೈಡ್ ಅನ್ನಿ, ಪ್ಯಾಸೆಂಜರ್ ಸೈಡ್ ಯಾರು ಕೂತಿರ್ಲಿಲ್ಲ ಅಂದ್ರೆ ಅಲ್ಲಿ ಸೀಟ್ ಬೆಲ್ಟ್ ಹಾಕೋದ್ರ ಅವಶ್ಯಕತೆ ಏನಿತ್ತು? ಅಥವಾ ಅದು ಸದಾಕಾಲ ಹಂಗೆ ಇರ್ತಿತ್ತ ಚಂದ್ರಶೇಖರ್ ಕಾರ್ನಲ್ಲಿ? ಈ ರೀತಿಯ ಸಾಮಾನ್ಯವಾದ ತಾಂತ್ರಿಕ ಪ್ರಶ್ನೆಗಳು ನಮ್ಮ ಮುಂದೆ ಇರುವಂಥದ್ದು. ಮುಂಭಾಗದಲ್ಲಿ ಕಾರ್ನ ಏರ್ ಬ್ಯಾಗ್ ಓಪನ್ ಆಗಿದ್ ಹೇಗೆ? ಬಾನೆಟ್ ಚೆನ್ನಾಗೇ ಉಳಿದಿದೆಯಲ್ಲ, ಅದಕ್ಕೇನು ಡ್ಯಾಮೇಜ್ ಆಗಲಿಲ್ಲ. ಗ್ಲಾಸ್ ನ ಒಡೆದಿರೋದು ಒಳಗಿಂದ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಿದೆ. ಹಾಗಾದ್ರೆ ಹೊರಗೆ ಬರೋ ಪ್ರಯತ್ನ ನಡೀತಾ ಅಥವಾ ಯಾರಾದ್ರೂ ಬಂದು ಬಿಟ್ರ? ಮುಂಭಾಗದ ಗ್ಲಾಸ್ ಒಡೆದು ಯಾರಾದ್ರೂ ಹೊರ ಬಂದ್ರ ಅನ್ನೋದು ಸಹಜವಾದ ಡೌಟ್. ಇನ್ನ ಒಬ್ಬರೇ ಇದ್ದಾಗ 2 ಏರ್ ಬ್ಯಾಗ್ ಓಪನ್ ಆಗಿದೆ ಹೇಗೆ? ಏರ್ ಬ್ಯಾಗ್ ಓಪನ್ ಆಗಿದೆ ಅಂದ್ರೆ ಗುದ್ದಿದೆ ಅಂತ ಅಲ್ವಾ? ಅಂದ್ರೆ ಒಂದು ಇಂಪ್ಯಾಕ್ಟ್ ಇರಬೇಕು.
ಅದು ಗುದ್ದಿದ್ದೇ ಆದ್ರೆ ಆ ತಡೆ ಗೋಡೆ ಅನ್ನೋದೇನಿದೆಯಲ್ಲ ಅದ್ರ ಮೇಲೆ ಕಾರಿನ ಪೇಂಟು, ಅದರಲ್ಲಿ ಒಂದಷ್ಟು ಕಲ್ಲು ಅಥವಾ ಏನಾದ್ರು ಒಂದು ಚಿಪ್ ಆಫ್ ಆಗಿರುವಂತದ್ದು ಮುರಿದಿರ್ಬೇಕಲ್ಲ. ಅದನ್ನು ಒಂದು ಸಣ್ಣ ಪ್ರಮಾಣದಲ್ಲಾದ್ರೂ ಅದಕ್ಕೊಂದು ಡ್ಯಾಮೇಜ್ ಆಗಿರ್ಬೇಕಲ್ಲ. ಇಷ್ಟೆಲ್ಲ ಜೋರಾಗಿ ಬಂದು ಗಾಡಿ ಗುದ್ದಿ ಆ ಪ್ಯಾರಾಪೆಟ್ ಪಾಲ್ ಮೇಲೆ ಹಾರಿ ಸೇತುವೆ ಕೆಳಗೆ ನೀರಲ್ಲಿ ಬೀಳುತ್ತೆ ಅಂದ್ರೆ ಗಾಡಿ, ಅಷ್ಟು ತೀವ್ರವಾದ ಒಂದು ಆಕ್ಸಿಡೆಂಟ್ ಇಲ್ಲಿ ನಡೆದಿದೆ. ಆ ತೀವ್ರವಾದ ಆಕ್ಸಿಡೆಂಟಿನ ಕೆಲವೊಂದಷ್ಟು ಕುರುಹುಗಳು ನಮಗೆ ಆ ಗೋಡೆ ಮೇಲೂ ಕಾಣಬೇಕಲ್ಲ. ಆ ಗೋಡೆ ಮೇಲೆ ಎಲ್ಲಿ ಕಾಣ್ತಿದೆ? ತನಿಖಾ ದಳ ಅಥವಾ ತನಿಖಾಧಿಕಾರಿಗಳು ಅದನ್ನೇನಾದ್ರೂ ಗಮನಿಸಿದ್ದಾರಾ? ಇಲ್ಲಿವರೆಗೂ ಅಂತೂ ಅದ್ರ ಬಗ್ಗೆ ಯಾವುದೇ ರೀತಿಯ ವರದಿ ಆಗ್ಲಿ ಮಾಹಿತಿ ಆಗ್ಲಿ ನಮಗೆ ಸಿಗ್ಲಿಲ್ಲ. ಇಲ್ಲಿ ನನ್ನ ಕಲೀಗ್ ಮಂಜುನಾಥ್ ಆರ್ಯ ಲೈವ್ ಜಾಯ್ನ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ. ಮಂಜುನಾಥ್, ನಿಮಗೆ ಸಿಗ್ತಿರುವಂತ ಮಾಹಿತಿ, ನೀವು ಮಾತಾಡಿದ್ದೀರಾ ಅಲ್ಲಿನ ಅಧಿಕಾರಿಗಳ ಹತ್ರ, ತನಿಖೆಯ ದಿಕ್ಕು ಯಾವ ರೀತಿ ಇದೆ, ಸದ್ಯಕ್ಕೆ ಅವರಿಗೆ ಸಿಕ್ಕಿರುವಂತ ಸಾಕ್ಷ್ಯಾಧಾರ ಅನ್ನೋದೇನಾದ್ರೂ ಇದೆಯಾ? ಎಸ್, ಖಂಡಿತವಾಗ್ಲೂ ಸರ್. ಯಾಕಂದ್ರೆ ಈ ಒಂದು ಘಟನೆ ಆದಂತಹ ಬಳಿಕ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಹೋಗ್ಬಿಟ್ಟು ಒಂದಷ್ಟು ಪ್ರೈಮರಿಯಾಗಿ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಅಂದ್ರೆ ಯಾರಾದ್ರೂ ಪ್ರತ್ಯಕ್ಷದರ್ಶಿಗಳು ಈ ಒಂದು ಘಟನೆಯನ್ನ ನೋಡಿದ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಜೊತೆಗೆ FSL ಟೀಮ್ ನ ಕೂಡ ಈಗಾಗಲೇ ಕರೆಸ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ FSL ನ ಟೀಮ್ ಏನಕ್ಕೆ ಕರೆಸ್ಕೊಂಡಿದ್ದಾರೆ ಅಂತಂದ್ರೆ ಏನಾದ್ರೂ ಒಂದಷ್ಟು ಎವಿಡೆನ್ಸ್ ಗಳು ಸಿಗಬಹುದಾ, ಅಥವಾ ಪರ್ಟಿಕ್ಯುಲರ್ ಆದಂತಹ ವ್ಯಕ್ತಿ ಎಷ್ಟು ಗಂಟೆಗಳ ಹಿಂದೆ ಅಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗಬಹುದಾ, ಜೊತೆಗೆ ಏನಾದ್ರೂ ಆತನ ಮೇಲೆ ಫಿಂಗರ್ ಪ್ರಿಂಟ್ ಅನ್ನುವಂತ ಸಿಗಬಹುದಾ ಅಂತ. ಆದ್ರೆ ಇಲ್ಲಿ ಫಿಂಗರ್ ಪ್ರಿಂಟ್ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಜೊತೆಗೆ ಆತ ನೀರಿನಲ್ಲಿದ್ದಂತ ಕಾರಣಕ್ಕೋಸ್ಕರ ಯಾವುದೇ ರೀತಿಯಂತ ಫಿಂಗರ್ ಪ್ರಿಂಟ್ಗಳು ಕೂಡ ಅಷ್ಟೇ ಸಿಗೋದಿಲ್ಲ ಈ ಒಂದು ಪ್ರಕರಣದಲ್ಲಿ. ಜೊತೆಗೆ ಪ್ರಮುಖವಾಗಿ ಆ ಒಂದು ಏರ್ ಬ್ಯಾಗ್ಗಳು ಓಪನ್ ಆಗಿರುವಂತದ್ದು ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು. ಇಬ್ಬರು ಕೂತ್ಕೊಂಡಿದ್ರು ಅಥವಾ ಒಬ್ನೇ ಇದ್ನ, ಅಥವಾ ಇಬ್ಬರು ಕೂತ್ಕೊಂಡಿದ್ದಂತ ವೇಳೆಯಲ್ಲಿ ಏನಾದ್ರೂ ಇನ್ನೊಬ್ಬ ವ್ಯಕ್ತಿ ಅಲ್ಲಿಂದ ಅಪ್ಸ್ಕ್ಯಾಂಡ್ ಆಗಿ ಹೋಗಿದಾನ ಅಂತ ಸಾಕಷ್ಟು ಅನುಮಾನಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಪೊಲೀಸರು ಕೂಡ ಅಷ್ಟೇ ಎಲ್ಲಾ ಆಂಗಲ್ ಗಳಲ್ಲಿ ಕೂಡ ತನಿಖೆಯನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಹಲವು ಅನುಮಾನಗಳು ಮೂಡೋದಕ್ಕೆ ಪ್ರಮುಖವಾದಂತ ಕಾರಣ ಅಂತಂದ್ರೆ ಒಂದು CCTVಯ ದೃಶ್ಯಾವಳಿ ಅಂತ ಹೇಳ್ಬೋದು. ಯಾಕಂದ್ರೆ ಸೋಮವಾರ ಬೆಳಿಗ್ಗೆ 6:40 ಸರಿಯಾಗಿ ಚಂದ್ರಶೇಖರ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ತದನಂತರ 11:48 ಆತನ ಒಂದು ಕಾರ್ ಏನಿದೆ, ಆ ಒಂದು ಕಾರ್ ಒಂದು ಟೋಲ್ ಗೇಟ್ ಪಾಸ್ ಆಗಿ ಹೋಗುವಂತ ಒಂದು CCTVಯನ್ನ ಪೊಲೀಸರಿಗಾಗಲೇ ಕಲಿ ಹಾಕಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಬಹುತೇಕ ಈ ಒಂದು ಘಟನೆ ಆತನ ಮೊಬೈಲ್ ಸ್ವಿಚ್ ಆಫ್ ಆಗೋಕ್ಕಿಂತ ಮುಂಚೆ ಏನಾದ್ರೂ ನಡೀತಾ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 11:48 ಕಾರ್ ಪಾಸ್ ಆಗಿರುವಂತ ವಿಜುವಲ್ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಏನಾದ್ರೂ ಯಾರಾದ್ರೂ ಆತನನ್ನ ಕೊಲೆ ಮಾಡಿಬಿಟ್ಟು ಇದೊಂದು ಅಪಘಾತ ಅನ್ನುವಂತ ನಿಟ್ಟಿನಲ್ಲಿ ಸೃಷ್ಟಿಸಿ ಆ ಪೊಲೀಸರ ದಾರಿಯನ್ನು ತಪ್ಪಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ರ ಅನ್ನುವಂತ ಒಂದು ಅನುಮಾನವೂ ಕೂಡ ಅಷ್ಟೇ ಮೇಲ್ನೋಟಕ್ಕೆ ಈಗಾಗಲೇ ಪೊಲೀಸರಿಗೆ ಮೂಡ್ತಾ ಇರುವಂತದ್ದು. ಈ ಒಂದು ಕಾರಣಕ್ಕೋಸ್ಕರ FSL ಟೀಮ್ ನ ಈಗಾಗಲೇ ಕರ್ಕೊಂಡೋಗಿದೆ. ಅವರು ಕೂಡ ಅಷ್ಟೇ ಆ ಒಂದು ಕಾರ್ನ ಒಂದಷ್ಟು ಭಾಗಗಳನ್ನು ಕೂಡ ವೆರಿಫೈ ಮಾಡ್ತಿದ್ದಾರೆ. ಜೊತೆಗೆ ಆತ ಮೃತದೇಹದಲ್ಲೂ ಕೂಡ ಅಷ್ಟೇ ಏನಾದ್ರೂ ಇಂಜರೀಸ್ ಗುರ್ತಿದೆಯಾ, ಯಾಕಂದ್ರೆ ಆತನ ಏನಾದ್ರೂ ಆಕ್ಸಿಡೆಂಟ್ ಆಗಿ ಆತ ಸಾವನ್ನಪ್ಪಿರಬಹುದಾ, ಅಥವಾ ಆತನ ಬಾಡಿಯ ಮೇಲೆ ಏನಾದ್ರೂ ಒಂದಷ್ಟು ಇನ್ನರ್ ಇಂಜುರೀಸ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ FSL ಟೀಮ್ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕ್ತಿದೆ. FSL ಟೀಮ್ ಮಾಹಿತಿ ಕಲೆ ಹಾಕಿದಂತಹ ಬಳಿಕ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಡ್ತಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇದೇನಾದ್ರೂ ಯಾರಾದ್ರೂ ಕೊಲೆಯನ್ನ ಮಾಡಿದ್ರ ಅಥವಾ ಅಪಘಾತ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಮರಣೋತ್ತರ ಪರೀಕ್ಷೆ ಮಂಜುನಾಥ್ ಆರ್ಯ, ನಿಮಗೂ ಗೊತ್ತಿದೆ ಬಾಡಿ ಅನ್ನೋದು ಕೊಳತ ಅಂದ್ರೆ ಡಿಕಂಪೋಸ್ಡ್ ಸ್ಥಿತಿಯಲ್ಲಿ ಇವಾಗ ಪತ್ತೆ ಆಗಿರುವಂತದ್ದು. ಆದ್ರೆ ನಿಜವಾಗ್ಲೂ ಇವ್ರ ಮೇಲೆ ಯಾವುದೇ ರೀತಿಯ ಹಲ್ಲೆ, ಅದು ಮಾರಣಾಂತಿಕ ಆಗಿರ್ಲಿ ಅಥವಾ ಸಾಧಾರಣ ಹಲ್ಲೆನೇ ಆಗಿರ್ಲಿ, ಆ ಹಲ್ಲೆಯ ಮೂಲಕ ಯಾವುದೇ ಗಾಯ ಉಂಟಾಗಿದ್ರು ಪೋಸ್ಟ್ ಮಾರ್ಟಮ್ ಮೂಲಕ ಅದನ್ನ ತಿಳ್ಕೊಳ್ಳುವಂತ ಸಾಧ್ಯತೆ ಇದೆ. ಅದು ಒಂದು ಭಾಗ. ಈ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ, ಅದರ ವರದಿ ಯಾವಾಗ ಬರುತ್ತೆ ಅಂತ ಪೊಲೀಸ್ ಅವರು ನಿಮ್ಮ ಹತ್ರ ಏನಾದ್ರೂ ಹೇಳ್ತಿದ್ದಾರಾ? ಅದಾದ ನಂತರ ಪೋಸ್ಟ್ ಮಾರ್ಟಮ್ ಮೂಲಕವೇ ಮುಂದಿನ ನಿರ್ಧಾರ ಆಗುವಂತ ಸಾಧ್ಯತೆಗಳಿದೆಯಾ? ಈ ಕಾರ್ ಗ್ಲಾಸಿನ ಬಗ್ಗೆ ಮತ್ತೊಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳಿದೆ. ಒಳಗಿಂದ ಗಾಜನ್ನ ಒಡೆದು ಹೊರಗೆ ಬಂದಿರುವಂತ ರೀತಿಯಲ್ಲಿದೆ. ಯಾಕಂದ್ರೆ ಆ ಗಾಜಿನ ಪುಡಿಗಳೆಲ್ಲ ಹೊರಭಾಗಕ್ಕೆ ಬಿದ್ದಿರುವಂತದ್ದು. ಇವಾಗ ಆಕ್ಸಿಡೆಂಟ್ ಅಂತ ಆದಾಗ ಗ್ಲಾಸ್ ಅನ್ನೋದಕ್ಕೆ ಇಂಪ್ಯಾಕ್ಟ್ ಮುಂದಿನಿಂದ ಆದ್ರೆ ಅದು ಕಾರಿನ ಒಳಭಾಗಕ್ಕೆ ಬೀಳ್ಬೇಕಾಗಿತ್ತು, ಗ್ಲಾಸ್ ಪುಡಿಗಳು ಅಥವಾ ಗ್ಲಾಸಿನ ಆ ತುಂಡುಗಳು. ಆದ್ರೆ ಇಲ್ಲಿ ಆ ರೀತಿ ಆಗಿಲ್ಲ. ಇದು ಎರಡನ್ನ ಹೇಗೆ ನಾವು ವಿಶ್ಲೇಷಿಸಬಹುದು, ಹೇಗೆ ಅರ್ಥ ಮಾಡ್ಕೊಳ್ಬಹುದು? ಎಸ್, ಖಂಡಿತವಾಗ್ಲೂ ಸರ್. ಯಾಕಂದ್ರೆ ಇಲ್ಲಿ ಹಲವು ಅನುಮಾನಗಳು ಯಾಕೆ ಮೂಡ್ತಾ ಇದೆ ಅಂದ್ರೆ ಈ ಒಂದೆಲ್ಲಾ ಘಟನೆಗಳನ್ನ ನಾವು ವಿವರಿಸ್ತಾ ಹೋದಂತ ವೇಳೆಯಲ್ಲಿ ಒಂದನೇದಾಗಿ ಗ್ಲಾಸ್ ನ ಮಂಜುನಾಥ್ ಆರ್ಯ, ಹಾಗೆ ನೀವು ಲೈನ್ ನಲ್ಲಿರಿ. ಗೃಹ ಸಚಿವರಾದ ಅರಗ ಜ್ಞಾನೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ, ನಿಖಿಲ್ ಮಾತಾಡ್ತೀನಿ, ನ್ಯೂಸ್ 18ಗೆ ಸ್ವಾಗತ ನಿಮ್ಗೆ. ನಮಸ್ಕಾರ ನಿಖಿಲ್. ಸಾಕಷ್ಟು ಸಂಶಯಗಳಿದೆ ಸರ್. ಗೃಹ ಇಲಾಖೆಗೆ ಒಂದು ಸವಾಲು ಅಂತಾನೆ ಹೇಳ್ಬೋದು, ಪೊಲೀಸ್ ಇಲಾಖೆಗೆ ಒಂದು ಸವಾಲ್ ಅಂತಾನೆ ಹೇಳ್ಬೋದು. ಮತ್ತಷ್ಟು ಗಮನವನ್ನ ಸೆಳೀತಿರೋದು ಇವರು ರೇಣುಕಾಚಾರ್ಯ ಅವರ ಸಂಬಂಧಿ ಅಂತ. ಮುಖ್ಯಮಂತ್ರಿಗಳಿಗೆ ರಾಜಕೀಯ ಕಾರ್ಯದರ್ಶಿ,
ಅಂದ್ರೆ ಪೊಲೀಸರಿಗೆ ನೀವು ಕೊಟ್ಟಿರುವಂತ ಸೂಚನೆ, ಗೃಹ ಇಲಾಖೆ ಕೆಲಸ ಮಾಡ್ತಿರುವಂತ ಪರಿ ಬಗ್ಗೆ ನಾನು ನಿಮಗೆ ಕೇಳ್ತಿದ್ದೀನಿ ಸರ್. ಇದೊಂದು ಬಹಳ ನೋವಿನ ಸಂಗತಿ. ಅವರ ಕುಟುಂಬದಲ್ಲಿ ಅತ್ಯಂತ ಒಳ್ಳೆ ಯುವಕ ಅಂತ ಹೇಳಿ ನಾನು ಕೂಡ ಕೇಳಿದ್ದೀನಿ. ನಾನು ಆ ಕುಟುಂಬಕ್ಕೆ ಬಹಳ ಹತ್ತಿರದವನು. ವಿಶೇಷವಾಗಿ ಇದನ್ನ 31ನೇ ತಾರೀಕು ಮಿಸ್ಸಿಂಗ್ ಆಗಿದ್ದು, 1-2ನೇ ತಾರೀಕಿಂದ ಇದನ್ನು ಬಹಳ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ ನಮ್ಮ ಪೊಲೀಸರು. ನಾನು ಕೂಡ ಎಲ್ಲರ ಜೊತೆ ಟಚ್ ಅಲ್ಲಿ ಇದ್ದೆ. ದಿನಕ್ಕೆ 2-3 ಸರಿ ನಮ್ಮ 2-3 ಜನ ಎಸ್ಪಿಗಳ ಜೊತೆಗೆ, ಹಿರಿಯ ಅಧಿಕಾರಿಗಳ ಜೊತೆಗೂ ಮಾತಾಡ್ತಾ ಇದ್ದೆ. ಇವತ್ತು ಏನು ಬಾಡಿ ಸಿಕ್ಕಿದೆ, ಎಲ್ಲ ನಿಮಗೆ ನನಗೂ ಕೂಡ ಕಾಡ್ತಾ ಇದೆ, ಅನುಮಾನಾಸ್ಪದ ಇದೆ. ಏನಾಗಿದೆ, ಹೇಗಾಗಿದೆ ಅನ್ನುವಂಥದ್ದು ತೀವ್ರತರವಾದಂತ ತನಿಖೆಗೆ ಒಳಪಡಿಸ್ತಾರೆ. ಯಾಕಂದ್ರೆ ಯಾರೇ ಸಾರ್ವಜನಿಕರಿಗೂ ಈಗಾದ್ರೂ ಕೂಡ ಪೊಲೀಸರು ತನಿಖೆ ನಡೆಸ್ತಾರೆ. ತಾವು ಹೇಳಿದ ಹಾಗೇನೆ ಸರ್ಕಾರದ ಒಂದು ಭಾಗ ರೇಣುಕಾಚಾರ್ಯ, ಮತ್ತು ಹೀಗಾಗಿದೆ ಅಂದ್ರೆ ಖಂಡಿತವಾಗೂ ಸರ್ ನಿಮ್ ಧ್ವನಿ ಕೇಳ್ತಿಲ್ಲ. ಈಗ ಕೇಳುತ್ತಾ? ಕೇಳ್ತಿದೆ ಸರ್, ಹೇಳಿ ಹೇಳಿ. ಅದೇ ಈಗ ರೇಣುಕಾಚಾರ್ಯ ಅವರ ಒಂದು ಏನು ಕುಟುಂಬದ್ದಾಗಿದ್ರಿಂದ, ರೇಣುಕಾಚಾರ್ಯರು ಸರ್ಕಾರದ ಒಂದು ಭಾಗವೇ ಆಗಿದ್ರಿಂದ, ಬೇರೆ ಯಾರೇ ಆದ್ರೂ ಕೂಡ ಇದೇ ರೀತಿ ಸೀರಿಯಸ್ ಆಗಿ ತನಿಖೆ ಆಗ್ತದೆ. ಅದ್ರ ಜೊತೆಗೆ ಸರ್ಕಾರದ ಬಹಳ ಹತ್ತಿರದಲ್ಲಿ ಇರೋದ್ರಿಂದಾಗಿ ಇದನ್ನ ತೀವ್ರತರವಾಗಿ ಯಾವ ಹಿನ್ನೆಲೆಯಲ್ಲಿ ಇದಾಗಿದೆ, ಏನಾಗಿದೆ ಅಂತ ಹೇಳಿ ಪತ್ತೆ ಹಚ್ಚುವಂತ ಎಲ್ಲ ಕೆಲಸಗಳು ಏನಾದ್ರೂ ರಚನೆ ಆಗುತ್ತಾ ಸರ್ ಇದೊಂದು ಪ್ರಕರಣಕ್ಕೆ? ಯಾಕಂದ್ರೆ ಕಳೆದ 4 ದಿನದಿಂದ ಸತತವಾಗಿ ಮಾಧ್ಯಮಗಳ ಎಲ್ಲಾ ಭಾಗಗಳಲ್ಲೂ ಇದು ವರದಿ ಆಗ್ತಾನೆ ಇತ್ತು. ಮತ್ತೆ ಕುಟುಂಬಕ್ಕೆ ಒಂದ್ ರೀತಿಯಲ್ಲಿ ತೃಪ್ತಿ ಸಿಗ್ಬೇಕಲ್ಲ ಸರ್, ಅದು ಹೊರಗೆ ಬರೋದ್ರ ಮೂಲಕ ಆಗ್ಬಹುದಾ ಅಂತ. ನೋಡಿ, ಅವನನ್ನ ತೀರ್ಕೊಂಡವನ್ನ ಬದುಕಿ ಕೊಡ್ಲಿಕ್ಕೆ ಆಗದೆ ಇರ್ಬೋದು, ಆದ್ರೆ ಆ ಕುಟುಂಬಕ್ಕೆ ಸಮಾಧಾನ ಆಗುವ ರೀತಿಯಲ್ಲಿ ತನಿಖೆಯಿಂದ ಏನೇನು ಹೊರಗೆ ಬರ್ತದೆ ಅದನ್ನ ತೋರಿಸ್ತಾರೆ ಪೊಲೀಸರು. ತನಿಖೆ ಖಂಡಿತವಾಗೂ ಗಟ್ಟಿಯಾಗಿ ನಡೆಯುತ್ತೆ. ವಿಶೇಷ ತಂಡ ರಚನೆ ಆ ತರದ ಏನಾದ್ರು ಆಲೋಚನೆ ಇದೆ? ಹೌದು ಮಾಡ್ತಾರೆ. ಹಿರಿಯ ಅಧಿಕಾರಿಗಳು ಅದ್ರ ಬಗ್ಗೆ ಈಗಾಗಲೇ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಇದನ್ನು ಬಹಳ ತೀವ್ರತರವಾಗಿ ಪರಿಗಣಿಸಬೇಕು. ಅದನ್ನ ಹೇಳಿದ್ದೀನಿ, ನಾನು ಕೂಡ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ವಿಶೇಷವಾದಂತ ತನಿಖೆ ನಡೆಯುತ್ತೆ. ಅರ್ಗ ಜ್ಞಾನೇಂದ್ರ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು. ವಿಶೇಷ ತಂಡ ರಚನೆ ಆಗುತ್ತೆ, ಹಿರಿಯ ಅಧಿಕಾರಿಗಳು ಅದ್ರ ಬಗ್ಗೆ ನಿರ್ಧಾರ ತಗೋತಾರೆ. ಈಗಾಗಲೇ ಸಭೆ ನಡೆಸ್ತಿದ್ದಾರೆ, ಅದ್ರ ಬಗ್ಗೆ ನಿರ್ಧಾರ ಅತಿ ಶೀಘ್ರದಲ್ಲೇ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಇಲ್ಲಿ ತಾಂತ್ರಿಕ ತಿಳುವಳಿಕೆ ಮತ್ತೆ ಅನುಭವ ಇರುವಂತಹ ಒಂದು ತಂಡದ ರಚನೆನೇ ಆಗಬೇಕಾಗಿದೆ. ಯಾಕಂದ್ರೆ ಇಲ್ಲಿ ನಮಗೆ ಘಟನಾ ಕ್ರಮ ಗೊತ್ತಿಲ್ಲ, ಒಂದು ಹಂತದ ತನಕ ಮಾತ್ರ ಗೊತ್ತಿದೆ ಘಟನಾ ಕ್ರಮ, ಘಟನೆಗಳು ಯಾವ ರೀತಿ ಬೆಳವಣಿಗೆಗಳನ್ನ ಕಾಣ್ತಾ ಹೋದ್ವು ಅಂತ. ಆದ್ರೆ ಅಲ್ಲೂ ಉಳಿದಿದ್ದು ನಿಗೂಢವಾಗಿ ಅಂದ್ರೆ ಚಂದ್ರಶೇಖರ್ ಎಲ್ಲಿ, ಯಾರನ್ನ ಲಾಸ್ಟ್ ಮೀಟ್ ಮಾಡಿದ್ದು, ಯಾರನ್ನ ಲಾಸ್ಟ್ ಫೋನ್ ನಲ್ಲಿ ಮಾತಾಡಿದ್ದು, ಈ ರೀತಿಯ ವಿಷಯಗಳು ಹೊರಗೆ ಬರೋದ್ರ ಜೊತೆಗೆ ಮತ್ತೊಂದಷ್ಟು ಆಯಾಮಗಳು ತೆರಿಬಹುದೇನೋ ಈ ಒಂದು ಪ್ರಕರಣ. ಆ ಆಯಾಮಗಳನ್ನ ಸಮಗ್ರವಾಗಿ ಪರಿಗಣಿಸಿಯೇ ತನಿಖೆ ಆಗಬೇಕು. ಅವಾಗ ನ್ಯಾಯ ಸಿಗುವಂತ, ಸತ್ಯ ಹೊರಗೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗ್ತವೆ. ಅಲ್ಲಿ ನೀವು ನೋಡ್ತಿದ್ದೀರಿ ನಿಮ್ಮ ಸ್ಕ್ರೀನ್ ಮೇಲೆ ನೋವಿನಲ್ಲಿರುವಂತಹ ರೇಣುಕಾಚಾರ್ಯ ಅವರು ಬಹಳ ಸಹಜವಾಗಿ ಇಡೀ ಕುಟುಂಬಕ್ಕೆ ನೋವು ಬರುವಂತದ್ದು. ಯುವಕ, ಬೆಳೆದು ನಿಂತಿರೋನು, ಪ್ರತಿಭಾವಂತ, ಒಳ್ಳೆ ಹೆಸರಿತ್ತು, ಸ್ನೇಹಿತರ ಒಂದು ದಂಡೆ ಇತ್ತು, ಸ್ನೇಹಿತರು ಕೂಡ ತುಂಬಾ ಪ್ರೀತಿಸ್ತಿದ್ರು. ಇಂಥ ಒಬ್ಬ ಯುವಕನನ್ನ ಕಳ್ಕೊಂಡ್ರೆ ಅಲ್ಲಿನ ಜನರಿಗೆ ಸಹಜವಾದಂತಹ ನೋವು. ಮಂಜು, ನಾನು ನಿಮಗೆ ಕೇಳಿದ್ದೆ, ನ್ಯೂಸ್ ರೂಮ್ ಇಂದ ನನ್ನ ಕಲೀಗ್ ಮಂಜುನಾಥ್ ಆರ್ಯ ಇದ್ದಾರೆ. ಮಂಜು, ನಾನು ನಿಮಗೆ ಕೇಳಿದ್ದೆ, ಒಂದು ಆ ಗ್ಲಾಸು ಹೊರಭಾಗಕ್ಕೆ ಬಿದ್ದಿರುವಂತದ್ದು, ಅದು ಅದರದೇ ಆದ ಒಂದಷ್ಟು ಮಾಹಿತಿ ಮತ್ತೆ ಸಂಶಯವನ್ನ ನಮ್ಮಲ್ಲಿ ಮೂಡಿಸ್ತಿದೆ. ಅದಾದ ನಂತರ ಈ ಡಿಕಂಪೋಸ್ ಸ್ಟೇಟ್ ಅಲ್ಲಿ ಬಾಡಿ ಸಿಕ್ಕಿರುವಂತದ್ದು, ಬಟ್ ಸ್ಟಿಲ್ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯಾವುದೇ ರೀತಿಯ ಇಂಜುರಿಗಳಿತ್ತ ಅನ್ನೋದು ಗೊತ್ತಾಗುತ್ತೆ. ಇದು ಯಾವಾಗ ಆಗುತ್ತೆ ಪ್ರಕ್ರಿಯೆ, ಅದರ ಸಮಯ, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಿದ್ಯಾ ನಿಮ್ಗೆ? ಖಂಡಿತವಾಗ್ಲೂ ಸರ್, ಈಗಷ್ಟೇ FSL ನ ಟೀಮ್ ಆ ಘಟನಾ ಸ್ಥಳಕ್ಕೆ ಹೋಗಿದ್ದು, ಅವರು ಕೂಡ ಈಗಾಗಲೇ
ಪರಿಶೀಲನೆಯನ್ನ ಮಾಡಿರುವಂತದ್ದು. ಆ ಒಂದು ಪರಿಶೀಲನೆಯ ಪ್ರಕ್ರಿಯೆ ಎಲ್ಲವೂ ಕೂಡ ಈಗಾಗಲೇ ಮುಕ್ತಾಯವಾಗಿದ್ದು, ಸದ್ಯಕ್ಕೆ ಚಂದ್ರಶೇಖರ್ ಅವರ ಮೃತದೇಹವನ್ನ ಸದ್ಯಕ್ಕೆ ದಾವಣಗೆರೆಯ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಆಗಲೇ ಅದಕ್ಕೆ ರವಾನೆ ಮಾಡ್ತಿರುವಂತದ್ದು. ಬಹುತೇಕ ರಾತ್ರಿ ಆಗಿದ್ದಂತ ಕಾರಣಕ್ಕೋಸ್ಕರ ರಾತ್ರಿ ಟೈಮ್ ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ. ಬಹುತೇಕ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಇಲ್ಲಿ ಪೊಲೀಸರು ಸದ್ಯಕ್ಕೆ ಅಲ್ಲಿವರೆಗೂ ಕೂಡ ವೇಟ್ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿದ್ದಂತ ಕಾರಣಕ್ಕೋಸ್ಕರ ಅವ್ರದೇ ಆದಂತ ಒಂದಷ್ಟು ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಈಗಾಗಲೇ ಶುರು ಮಾಡ್ಕೊಂಡಿದ್ರೆ. ಈಗಷ್ಟೇ ಗೃಹ ಸಚಿವರು ಕೂಡ ಅಷ್ಟೇ ಮಾತನಾಡ್ತಾ ಹೇಳ್ತಿದ್ರು, ವಿಶೇಷವಾದಂತ ತಂಡವನ್ನ ಕೂಡ ರಚನೆ ಮಾಡ್ತೀವಿ ನಾವು ಇನ್ವೆಸ್ಟಿಗೇಷನ್ಗೆ ಅಂತ. ಅದರಂತೆ ಈಗಾಗಲೇ ವಿಶೇಷ ತಂಡಗಳನ್ನು ಕೂಡ ರಚನೆಯನ್ನ ಮಾಡ್ಕೊಂಡಿದ್ರೆ. ಅದರಲ್ಲೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಒಂದು ಟೀಮ್ ಅನ್ನ ಈಗಾಗಲೇ ಸೃಷ್ಟಿ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಯಾವ ರೀತಿಯಾಗಿ ಮುಖ್ಯ ಆಗುತ್ತೆ ಅಂತಂದ್ರೆ, ಆತನ ಭಾನುವಾರ ದಿನದಿಂದ ಆತನ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗೋವರೆಗೂ ಕೂಡ ಅಷ್ಟೇ ಆತನ ಜೊತೆ ಸಂಪರ್ಕದಲ್ಲಿ ಯಾರಿದ್ರು, ಆತನ ಕೊನೆ ಕಾಲ್ ಯಾರಿಗೆ ಮಾಡಿದ್ದ, ಆತ ಏನಾದ್ರೂ ಟೆಕ್ಸ್ಟ್ ಮೆಸೇಜಸ್ ಮಾಡಿದ್ರೆ ಆ ಒಂದು ಟೆಕ್ಸ್ಟ್ ಮೆಸೇಜಸ್ ಏನು, ಜೊತೆಗೆ ಎಲ್ಲಿ ಪ್ರಮುಖವಾಗಿ ಆತನ ಮೊಬೈಲ್ ಸ್ವಿಚ್ ಆಫ್ ಆಯ್ತು, ಜೊತೆಗೆ ಆ ಒಂದು ಆತನ ಕಾರ್ನ ಜಿಪಿಆರ್ಎಸ್ ಅನ್ನು ಕೂಡ ಟ್ರ್ಯಾಕ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಅಷ್ಟೇ ಒಂದು ಸ್ಟ್ರಾಂಗ್ ಆದಂತ ಒಂದು ಟೆಕ್ನಿಕಲ್ ಅನಲೈಸಿಸ್ ಮಾಡುವಂತ ಟೀಮ್ ಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಟೆಕ್ನಿಕಲ್ ಅನಲೈಸಿಸ್ ಮಾಡುವಂತ ಟೀಮ್ ಅನ್ನು ಕೂಡ ಈಗಾಗಲೇ ದಾವಣಗೆರೆ SP ಅವರು ಈಗಾಗಲೇ ಒಂದು ರಚನೆ ಕೂಡ ಮಾಡಿರುವಂತದ್ದು. ಜೊತೆಗೆ ಇನ್ನೊಂದು ಕೂಡ ಅಷ್ಟೇ ಘಟನಾ ಸ್ಥಳದಲ್ಲಿರುವಂತಹ ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಮತ್ತು ಘಟನಾ ಸ್ಥಳವನ್ನ ಯಾರಾದ್ರೂ ಕಣ್ಣಾರೆ ನೋಡಿದ್ರ, ಆ ಒಂದು ಕಾರ್ ಆ ಒಂದು ರಸ್ತೆಯಲ್ಲಿ ಪಾಸ್ ಆಗುವಂತದ್ದಾಗಿರ್ಬೋದು, ಅಥವಾ ಎಷ್ಟು ಗಂಟೆಗೆ ಪಾಸ್ ಆಯ್ತು ಅನ್ನುವಂಥದ್ದಾಗಿರ್ಬೋದು, ಅಥವಾ ಯಾರಾದ್ರೂ ಆ ಒಂದು ಕಾರ್ನ ಆಗಿರ್ಬೋದು, ಆ ಒಂದು ಕಾರ್ನಲ್ಲಿ ಎಷ್ಟು ಜನ ಇದ್ರು ಅಂತ ಏನಾದ್ರು ನೋಡಿದ್ದಂತ ವೇಳೆ ಅವರ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಕೆಲಸವನ್ನು ಕೂಡ ಮತ್ತೊಂದು ತಂಡದಿಂದ ಆಗ್ತಾ ಇದ್ದು, ಇನ್ನೊಂದು ಕಡೆಯೂ ಕೂಡ ಅಷ್ಟೇ ಪ್ರಮುಖವಾಗಿ ಒಂದು ಘಟನೆಗೆ ಏನ್ ಕಾರಣ ಇರಬಹುದು ಅನ್ನುವಂತ ಒಂದು ಆಯಾಮದಲ್ಲಿಯೂ ಕೂಡ ಅಷ್ಟೇ ಅವರ ಕುಟುಂಬಸ್ಥರಿಂದ ಕೂಡ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತಾನೆ ಒಟ್ಟಾರೆಯಾಗಿ ಸದ್ಯಕ್ಕೆ 3 ವಿಶೇಷವಾದಂತ ತಂಡಗಳನ್ನ ರಚನೆ ಮಾಡಿಕೊಂಡು ಇದು ಕೊಲೆನ, ಆತ್ಮಹತ್ಯೆನ ಮತ್ತು ಈ ಒಂದು ಘಟನೆಗೆ ಪ್ರಮುಖವಾದಂತ ಕಾರಣ ಏನು ಅನ್ನುವಂಥದ್ದು ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ಕೆಲಸವನ್ನು ನಿರ್ವಹಿಸ್ತಾ ಇರುವಂತದ್ದು. ಸರ್, ಥ್ಯಾಂಕ್ ಯು ಮಂಜುನಾಥ್. ಹಾಗೆ ನೀವು ನಮ್ಮ ಜೊತೆ ಸಂಪರ್ಕದಲ್ಲಿರಿ. ಮತ್ತೊಂದು ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಬಂದು ಮಾತನಾಡ್ತೀನಿ. ಅದಕ್ಕೂ ಮುಂಚೆ ತನಿಖಾಧಿಕಾರಿಗಳಿಗೆ, ಸ್ಥಳೀಯ ಪೊಲೀಸರಿಗೆ ಕಾಡಬೇಕಾದಂತ ಸಹಜವಾದ ಸಂಶಯಾಸ್ಪದ ಘಟನೆಗಳು ಈ ಒಂದು ಪ್ರಕರಣದಲ್ಲಿರುವಂತದ್ದು, ಅದರ ಮೂಲಕ ಹೊರಗೆ ಬರ್ತಿರುವಂತ ಪ್ರಶ್ನೆಗಳು, ಆ ಪ್ರಶ್ನೆಗಳ ಪಟ್ಟಿಯಲ್ಲಿ ಈ ಪ್ರಶ್ನೆಗಳು ಇದೆಯಾ ಅಂತ. ಅಪಘಾತ ಆದ ಕಾರ್ನಲ್ಲಿ ಶವ ಹಿಂದಿನ ಸೀಟಿಗೆ ಹೋಗಿದ್ದು ಯಾಕೆ ಅನ್ನೋದಕ್ಕಿಂತ ಹೇಗೆ ಅನ್ನೋದು ಕೂಡ ಪ್ರಶ್ನೆ. ಯಾಕಂದ್ರೆ ಸೀಟ್ ಬೆಲ್ಟ್ ಇದೆ, ಸೀಟ್ ಬೆಲ್ಟ್ ಹಾಕೋ ರೀತಿನಲ್ಲಿ ಹಾಕಿದ್ದಿದ್ರೆ ಆ ವ್ಯಕ್ತಿಗೆ ಅಲ್ಲಾಡ್ಲಿಕ್ಕೂ ಅವಕಾಶ ಇರೋದಿಲ್ಲ ಒಂದು ಅಪಘಾತದ ಸಂದರ್ಭದಲ್ಲಿ, ಆ ಸನ್ನಿವೇಶದಲ್ಲಿ. ಹೀಗಿದ್ದಾಗ ಹಿಂದಿನ ಸೀಟಿಗೆ ಹೇಗೆ ಹೋದ್ರು ಚಂದ್ರಶೇಖರ್? ಇಲ್ಲ ಕಾಟಾಚಾರಕ್ಕೆ ಸೀಟ್ ಬೆಲ್ಟ್ ಹಾಕಿದ್ದೆ ಆದ್ರೆ ಆ ಒಂದು ಪರಿಸ್ಥಿತಿಯಲ್ಲೂ ಕೂಡ ಹಿಂದಿನ ಸೀಟಿಗೆ ಹೋಗುವಂತ ಸಾಧ್ಯತೆಗಳು ಎಷ್ಟು, ಇದನ್ನ ನಾವು ಗೆಸ್ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಪರಿಸ್ಥಿತಿನಲ್ಲಿ ಏನೇನಾಯ್ತು ಅಂತ ಪಾಪ ಅವ್ರಿಗೆ ಗೊತ್ತು. ಇನ್ನು ಮುಂಭಾಗದಲ್ಲಿ ಕಾರ್ನ ಏರ್ ಬ್ಯಾಗ್ ಓಪನ್ ಆಗಿದ್ದು ಹೇಗೆ? ಏರ್ ಬ್ಯಾಗ್ ಓಪನ್ ಆಗೋದಕ್ಕೆ ಈಗಾಗಲೇ ನಮಗೆ ಗೊತ್ತಿದೆ, ಬಹುತೇಕ ಕಾರ್ಗಳಲ್ಲಿ ಸೀಟ್ ಬೆಲ್ಟ್ ಹಾಕಿದ್ರೆ ಮಾತ್ರ ಏರ್ ಬ್ಯಾಗ್ ಓಪನ್ ಆಗುತ್ತೆ. ಬಹುಶಃ ಈ ಮಾಡೆಲ್ಲು ಕೂಡ ಅದೇ ರೀತಿಯದ್ದು. ಆದ್ರೆ ಎರಡೂ ಕಡೆ ಓಪನ್ ಆಗಿದೆ. ಆದ್ರೆ ಎರಡೂ ಕಡೆ ಸೀಟ್ ಬೆಲ್ಟ್ ಮಾತ್ರ ಹಾಕ್ಲಾಗಿತ್ತ ಅಥವಾ ಎರಡೂ ಕಡೆ ಜನ ಕೂತಿದ್ರೆ ಎರಡನೇ ವ್ಯಕ್ತಿ ಯಾರು? ಇನ್ನ ಬಾನೆಟ್ ಬಗ್ಗೆ, ಗಾಡಿ ಆ ಒಂದು ಸೇತುವೆಯ ತಡೆಗೋಡೆಗೆ ಗುದ್ದಿ ಹಾರಿ ಅದ್ರ ಮೇಲಿಂದ ಕೆಳಗೆ ನಾಲೆಯಲ್ಲಿ ಬಿದ್ದಿದ್ದೇ ಆದ್ರೆ ಆ ಗೋಡೆಗೆ ಗುದ್ದಿದಂತ ಭಾಗ ಎಲ್ಲಿದೆ? ಇಷ್ಟು ಜೋರಾಗಿ ಗುದ್ದಿದ್ದೆ ಆದ್ರೆ ಒಂದಷ್ಟು ಕಲ್ ಕಿತ್ತು ಹೊರಗೆ ಬರೋದು, ಕಾರಿನ ಪೇಂಟು ಆ ಗೋಡೆಗೆ ಹತ್ತೋದು ಅದು ಸಹಜ, ಅದು ಹಾಗೆ ಆಗುತ್ತೆ. ಇದು ತಾಂತ್ರಿಕವಾಗಿ ನೋಡ್ಬೇಕಾಗಿಲ್ಲ, ಕಾಮನ್ ಸೆನ್ಸ್ ಹೇಳುತ್ತೆ ಹೀಗಾಗುತ್ತೆ. ಹೀಗಾಗಿದ್ದೆ ಆದ್ರೆ ಆ ಗೋಡೆಯ ಭಾಗ ಎಲ್ಲಿದೆ? ಇದು ಸೀನ್ ಆಫ್ ಕ್ರೈಮ್ ಆಗಿದ್ರೆ, ಘಟನಾ ಸ್ಥಳ ಇದೇ ಆಗಿದ್ರೆ, ಆ ಘಟನಾ ಸ್ಥಳದಲ್ಲಿ ಈಗ 100,000 ಜನ ಬಂದು ಓಡಾಡ್ಬಿಟ್ಟಿದ್ದಾರೆ. ಸಾಕ್ಷಿ ಸಂಗ್ರಹಕ್ಕೆ ಯಾವ ರೀತಿಯ ಸವಾಲಾಗತ್ತೆ ಮುಂದಿನ ದಿನಗಳಲ್ಲಿ? ಹೀಗೆ ಪ್ರಶ್ನೆಗಳು ಸಾಕಷ್ಟಿರುವಂಥದ್ದು. ಆದರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದೆ ತನಿಖೆಯ ಮೂಲಕ. ತನಿಖೆ ಆಗಬೇಕಾಗಿದೆ, ಅದಕ್ಕಾಗಿ ವಿಶೇಷ ತಂಡ ಕೂಡ ರಚನೆ ಆಗುತ್ತೆ ಅಂತ ಈಗಷ್ಟೇ ಗೃಹ ಸಚಿವರು ನ್ಯೂಸ್ 18 ಜೊತೆ ಮಾತನಾಡಬೇಕಾದ್ರೆ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನಾನು ರೇಣುಕಾಚಾರ್ಯ ಹತ್ರ ಈ ವಿಷಯ ಬಗ್ಗೆ ಮಾತಾಡಿದ ಮೇಲೆ ಮುಂದಿನ ನಿರ್ಣಯನ ಮಾಡ್ತೀವಿ. ಎಲ್ಲವನ್ನೂ ಕೂಡ ಸಮಗ್ರವಾಗಿ ನಾವು ನೋಡ್ತಾ ಇದ್ದೀವಿ. ಮೊಟ್ಟ ಮೊದಲು ರೇಣುಕಾಚಾರ್ಯ ಹತ್ರ ಮಾತನಾಡಿ ಆಮೇಲೆ ಅವ್ರ ತಂದೆಯವರ ಅನಿಸಿಕೆಯನ್ನು ಕೇಳಿ, ಯಾಕಂದರೆ ಅದು ಹಿನ್ನೆಲೆ ಅವ್ರಿಗೆ ಗೊತ್ತಿರ್ತದೆ. ಅವ್ರು ಏನು ಹೇಳ್ತಾರೆ ಆ ಪ್ರಕಾರ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ, ಏನೊಂದು ಕೊಡ್ತಾರೆ, ಅದರ ಆಧಾರದ ಮೇಲೆ ಮುಂದಿನ ಕ್ರಮ.
ನನ್ನ ಕಲೀಗ್ ದಾವಣಗೆರೆಯಿಂದ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಮೊದಲನೇದಾಗಿ ಈ ಒಂದು ಸೇತುವೆಯ ಮೂಲಕ ಎಲ್ಲಿಗೆ ಹೋಗ್ಬೋದು ಅಥವಾ ಆ ಸೇತುವೆಯಿಂದ ಎಲ್ಲಿಗೆ ಬರ್ಬೋದು, ಇದು ಅವರ ಮನೆಯಿಂದ ಅಥವಾ ಅವರು ಹೋಗಿದ್ದಂತ ಆಶ್ರಮದಿಂದ ಎಷ್ಟು ದೂರದಲ್ಲಿದೆ? ಏನು ಅಂದ್ರೆ ಶಿವಮೊಗ್ಗದಿಂದ ಹೊನ್ನಾಳಿಗೆ ವಾಪಸ್ ಆಗುವ ಮಾರ್ಗದಲ್ಲಿ ಈ ಒಂದು ಘಟನೆ ನಡೆದಿರೋದು. ಅದು ಹೊನ್ನಾಳಿಯಿಂದ ಕೇವಲ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಒಂದು ಕಡದಕಟ್ಟೆಯ ಒಂದು ಭದ್ರಾ ನಾಲೆಯ ಬಳಿ ಇರುವಂತ ಘಟನೆ ಆಗಿರುವಂತದ್ದು. ಯಾಕೆಂದ್ರೆ ಇದು ಒಂದು ಆಯಾಮದಲ್ಲಿ ನೋಡೋದಾದ್ರೆ ಕಟ್ಟೆಗೆ ಹೊಡೆದಿದ್ರೆ ಅಟ್ಲೀಸ್ಟ್ ಕಟ್ಟೆ ಏನಾದ್ರೂ ಬಿಡಿ ಭಾಗಗಳು ಕಟ್ಟೆ ಹೊಡೆದು ಹೋಗ್ಬೇಕಾಯ್ತು, ಬಿಡಿ ಭಾಗಗಳು ಅಲ್ಲಿ ಕೆಳಗೆ ಬೀಳ್ಬೇಕಾಯ್ತು. ಆದ್ರೆ ಇದು ಆ ರೀತಿ ಆಗಿಲ್ಲ. ಕಟ್ಟೆ ಪಕ್ಕದಲ್ಲಿ ಏನು ಒಂದು ಕೊಂಪೆ ಬೆಳೆದಿತ್ತು, ಮುಳ್ಳಿನ ಕೊಂಪೆ, ಆ ಕೊಂಪೆಯಿಂದ ಕೆಳಗೆ ಬಿದ್ದಿದೆ, ಮಾರ್ಕ್ ಇದೆ ಅಲ್ಲಿ. ಸೊ ಹಂಗಾಗಿ ಇಲ್ಲಿ ಅನುಮಾನ ಮೂಡ್ತಾ ಇದೆ. ಅದರಲ್ಲೂ ಕೂಡ ಈಗ ಬಾಡಿಯನ್ನು ಹೊರಗೆ ತೆಗೆದಂತ ಸಂದರ್ಭದಲ್ಲಿ ನೋಡಿದಂತ ಸಂದರ್ಭದಲ್ಲಿ ತಲೆಗೆ ಮಾರ್ಕ್ಗಳಾಗಿದೆ. ಸೊ ಹಂಗಾಗಿ ಎಲ್ಲೋ ಇದು ಯಾರೋ ಒಂದು ಕುತಂತ್ರದಿಂದ ಮಾಡಿರಬಹುದು ಅನ್ನೋ ಒಂದು ಶಂಕೆನೂ ಮೂಡ್ತಾ ಇದೆ. ಅದಲ್ಲೇ ಕೂಡ ಇವರು ಸಂಜಯ್ ನೀವ್ ಏನ್ ಹೇಳ್ತಿದ್ದೀರಿ ಬಹಳ ಪ್ರಮುಖ ವಿಷಯ. ಇದು ಗೋಡೆ ಗುದ್ದಿ ಹಾರಿರೋದಲ್ಲ ಈ ಕಾರು, ಅದು ಅಲ್ಲಿ ಬದಿಯಲ್ಲಿ ಇರುವಂತ ಒಂದು ಸಾಧ್ಯತೆ ಏನಿತ್ತು, ಅಲ್ಲಿಂದ ಗಾಡಿಯನ್ನ ಕೆಳಗೆ ಉರುಳಿಸ್ದಂಗ್ ಕಾಣ್ತಿದೆ. ಅಲ್ಲ, ಉರುಳಿಸಿದ್ದೆ ನಿಜ ಆದ್ರೆ ಸಂಜಯ್, ನನ್ನ ಪ್ರಶ್ನೆ ಇರೋದು, ನೀವು ನೋಡಿರ್ತೀರಿ ಆ ಬಾನೆಟ್ಟಿನ ಕೆಳಭಾಗದಲ್ಲಿ ಆ ಟೈರ್ಗೆ ಬಿದ್ದಿರುವಂತ ಪೆಟ್ಟು, ಇದು ಬಹಳ ತೀವ್ರವಾದಂತ ಹೊಡೆತ. ಅದು ಇಂಪ್ಯಾಕ್ಟ್ ಅಲ್ಲಿ ಆಗಿರುವಂತ ಡ್ಯಾಮೇಜ್. ಇದು ಇಂಪ್ಯಾಕ್ಟ್ ಅಲ್ಲಿ ಆಗಿರುವಂತ ಡ್ಯಾಮೇಜ್ ಅಂದ್ರೆ ಅದು ಮಣ್ಣಲ್ಲಿ ಉರುಳ್ಕೊಂಡು ಹೋಗ್ಬಿಟ್ರೆ ಆಗೋದಿಲ್ಲ. ಹಾಗಾದ್ರೆ ಇದು ಹೇಗಾಯ್ತು? ಆ ಸಂಶಯ ನಿಮಗೂ ಮೂಡ್ತಾ ಅಂತ ಕೇಳ್ತಿರೋದು. ನೀವು ಅಲ್ಲಿ ಪ್ರತ್ಯಕ್ಷ ದರ್ಶಿ ಇದ್ದೀರಿ. ಈಗ ಯಾಕೆಂದ್ರೆ ಆ ಹೊಡೆದಂತ ಸಂದರ್ಭದಲ್ಲಿ ಆ ಮುಂದಿನ ಏನು ಆ ರಿಮ್ ಏನಿದೆ ಸಂಪೂರ್ಣವಾಗಿ ಜಾಮ್ ಆಗೋಗ್ಬಿಟ್ಟಿದೆ, ಬೆಂಡಾಗಿ. ಸೊ ಹಂಗಾಗಿ ಏನು ಅಲ್ಲಿ ಆ ಗಾಡಿ ಏನ್ ಮೂವ್ಮೆಂಟ್ ಚಾನಲ್ ಬೀಳುವಂತ ಸಮಯದಲ್ಲಿ ಏನ್ ಆ ಮುಂದೆ ಇದು ಚಿಕ್ಕ ಪುಟ್ಟ ಮರಗಳೇನಿತ್ತು, ಮರಗಳೆಲ್ಲ ತುಂಡಾಗಿ ಬಿದ್ದಿದೆ ಅಲ್ಲಿ. ಆಯ್ತು, ಈಗ ಸಾಕ್ಷ್ಯಾಧಾರ ಸಂಗ್ರಹಕ್ಕೆ ಯಾವ ರೀತಿಯ ತೊಂದರೆ ಆಗ್ತಿದೆ? ಒಂದು ಕತ್ಲಾಯ್ತು, ಇನ್ನೊಂದು ನೂರಾರು ಜನ ಬಂದಲ್ಲಿ ಘಟನಾ ಸ್ಥಳದಲ್ಲಿ ಸೀನ್ ಆಫ್ ಕ್ರೈಮ್ ಇದನ್ನ ಆಕ್ಚುಲಿ ಅದನ್ನ ಅವರು ಒಂದು ರೀತಿಯಲ್ಲಿ ಕಾಪಾಡಬೇಕಾಗಿತ್ತು ಸಾಕ್ಷ್ಯಾಧಾರಗಳ ಸಂಗ್ರಹಕ್ಕಾಗಿ. ಬಟ್ ಇಲ್ಲಿ ಅದಕ್ಕೂ ಅವಕಾಶ ಇಲ್ವೇನೋ? ಈಗ ಅದರದೇ ಆದಂತ ಒಂದಷ್ಟು ಸವಾಲ್ಗಳಲ್ವಾ? ಹೌದು, ಯಾಕಂದ್ರೆ ಸಾಕಷ್ಟು ಸಂಜೆ ಒಂದು 6 ಗಂಟೆಯಿಂದನೂ ಸತತವಾಗಿ ಬೆರಳಚ್ಚು ತಜ್ಞರು ಬಂದು ಏನು ಅದು ಪರಿಶೀಲನೆಯನ್ನು ಮಾಡಿದ್ದಾರೆ. ಅದೆಲ್ಲ ಪರಿಶೀಲನೆ ಮಾಡಿದ ಬಳಿಕ ಈಗ ತಾನಷ್ಟೇ ಏನು ಬಾಡಿಯನ್ನು ಈ ತಾಲೂಕು ಆಸ್ಪತ್ರೆಗೆ ಒಂದು ರವಾನೆಯನ್ನ ಮಾಡಿದ್ದಾರೆ. ಸದ್ಯ ಈಗ ಶಾಸಕರು ಕೂಡ ಸ್ಥಳದಲ್ಲೇ ಇದ್ರು. ಸ್ಥಳದಲ್ಲೇ ಶಾಸಕರು ಕೂಡ ಒಂದು ಆಕ್ರಂದನ ತೋರ್ಪಡೆ ಮಾಡಿದ್ರು. ಯಾಕಂದ್ರೆ ಅವರು ಈ ಸಾವಿಗೆ ನಾನೇ ಕಾರಣ ಆದ್ನೇನೋ ಅನ್ನೋ ಲೆಕ್ಕದಲ್ಲಿ ಅವರು ಒಂದು ಅಳಲನ್ನು ತೋಡ್ಕೊಳ್ತಾ ಇದ್ರು. ನಿಖಿಲ್, ಥ್ಯಾಂಕ್ ಯು ಸಂಜಯ್. ಮತ್ತೊಮ್ಮೆ ಬರ್ತೀವಿ ನಾವು ನಿಮ್ಮ ಬಳಿ ಮಾಹಿತಿಗಾಗಿ. ಇದು ಬೆಳವಣಿಗೆಯನ್ನ ಕಾಣ್ತಿರೋ ಅಂತ ಒಂದು ಪ್ರಕರಣ, ಡೆವಲಪಿಂಗ್ ಸ್ಟೋರಿ. ಬಹಳ ಕ್ಲೋಸ್ ಆಗಿ ಫಾಲೋ ಮಾಡ್ತೀವಿ ನಾವಿಲ್ಲಿ ನ್ಯೂಸ್ 18 ನೋಡ್ತೀರಿ. ಈಗ ಒಂದು ಬ್ರೇಕ್ ನಂತರ ಮೊಬೈಲ್ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಪರಿಸ್ಥಿತಿ ಕೂಡ ಅದು ಒಂದು ರೀತಿಯಲ್ಲಿ ಅನಿವಾರ್ಯತೆಯನ್ನ ಸೃಷ್ಟಿಸ್ಬಿಡ್ತು. ಮಕ್ಕಳ ಕೈಗೆ ಮೊಬೈಲು, ಲ್ಯಾಪ್ಟಾಪು, ಟ್ಯಾಬ್ಲೆಟ್ ಇವೆಲ್ಲ ಕೊಡುವಂತ ಪರಿಸ್ಥಿತಿ ಬಂದೇ ಬಿಡ್ತು, ಟ್ಯಾಬ್ಗಳು. ಇಂಥ ಪರಿಸ್ಥಿತಿ ನಾವು ಮೀರಿ ಹೊರಗೆ ಬಂದರೂ ಕೂಡ ಇವತ್ತಿಗೂ ಆ ಅವಲಂಬನೆ ಒಂದು ರೀತಿಯಲ್ಲಿ ಅಡಿಕ್ಷನ್ ಅದು ನಿಂತಿಲ್ಲ. ನಿಮ್ಯಾನ್ಸ್ ಅಲ್ಲಿ ಪ್ರಕರಣಗಳು ದಾಖಲೆ ಆಗ್ತಿದ್ದಾವೆ. ಇನ್ಫ್ಯಾಕ್ಟ್ ಕಲಬುರಗಿಯಲ್ಲಿ ನಡೆದಂತ ಘಟನೆಗೆ ಅನಿಯಂತ್ರಿತ ಮೊಬೈಲ್ ಬಳಕೆ ಅಪ್ರಾಪ್ತರಿಂದ ಅವರಲ್ಲಿ ಒಂದು ವಿಕೃತ ಮನಸ್ಥಿತಿಯನ್ನ ಬೆಳೆಸ್ತಿದೆ. ಕೇಳ್ತಿರೋ ಪ್ರಶ್ನೆ ಬಹಳ ಸಿಂಪಲ್. ತಂತ್ರಜ್ಞಾನ ಓಕೆ, ಅತಿರೇಕದ ತಂತ್ರಜ್ಞಾನದ ಬಳಕೆ ಯಂತ್ರಗಳ ಮೂಲಕ ಬಾಲ್ಯದ ಅನುಭವವನ್ನ, ಮುಗ್ಧತನವನ್ನ ಕ್ಷೀಣಿಸ್ತಿದ್ಯಾ ಮಕ್ಕಳಲ್ಲಿ ಅಂತ ಮೊಬೈಲ್ ಮಕ್ಕಳು ಚರ್ಚೆ. ಬ್ರೇಕ್ ನಂತರ ನೋಡ್ತೀರಿ ನ್ಯೂಸ್ 18. ನನ್ನ ಪ್ರಶ್ನೆ